ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಗಣರಾಜ್ಯೋತ್ಸವ. ಬೆಳಗ್ಗೆನೇ 7 ಗಂಟೆಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್. ಏನಂದರೆ ಇವತ್ತು ನಮ್ಮ ಶಾಲೆಯಲ್ಲಿ ಪಲಾವು, ಕೇಸರಿ ಬಾತು, ಆಮೇಲೆ ಮೊಟ್ಟೆ ಫ್ರೈ ಮಾಡಿದ್ವಿ. ತುಂಬ ಜನ ನಮ್ಮ ಊರಲ್ಲಿ ತುಂಬ ಜನ ಪೇರೆಂಟ್ಸ್ಗಳು ಬಂದು ಊಟ ಮಾಡ್ತಾರೆ ಫ್ರೆಂಡ್. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮಕ್ಕಳು ಎಲ್ಲ. ವೈಟ್ ಡ್ರೆಸ್ ಮಾಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಪರ್ಫಾಮೆನ್ಸ್ ಕೊಟ್ಟರು. ಈಗ ನಾನು ಕೂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಫ್ರೆಂಡ್. ಬಂದರೆ ಇಲ್ಲಿ ಮನೇಲಿ ಕೆಲಸ ಅಲ್ಲ, ಬೆಳಗ್ಗೆ 7 ಗಂಟೆಗೆ ಹೋಗಿದ್ದೆ. ಅದಕ್ಕೆ ಮನೇಲಿ ಬಂದು ಎಲ್ಲ ಪಾತ್ರೆ ತಿಕ್ಕಿ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡೆ. ಇವತ್ತು ಅದರಲ್ಲಿ ಬೇರೆ ಅಜ್ಮೀರ್ ಚಟ್ಟಿ ಫ್ರೆಂಡ್. ಇವತ್ತು ನಾನು ಸ್ವಲ್ಪ ಪಾಯಸ ಮಾಡಿ ಅಜ್ಮೀರಿಗೆ ಒತ್ತಿಗೆ ಕೊಡಿಸ್ಬೇಕು. ತಿಂಗಳಿಗೆ ಇಸ್ಲಾಮಲ್ಲಿ 6ನೇ ತಾರೀಕಿಗೆ ಅಜ್ಮೀರ್ ಚಟ್ಟಿ ಬರುತ್ತೆ ಫ್ರೆಂಡ್. ಅಂದರೆ ಅಮಾಸೆ ಆದ 8 ದಿನಕ್ಕೆ ಬರುತ್ತೆ ಅದು. ಸ್ವಲ್ಪ ಪಾಯಸ ಮಾಡಿ ಒತ್ತಿಗೆ ಕೊಡಿಸ್ಬೇಕು ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಶಾಲೆಯಿಂದ ಬಂದು ನೋಡಿ ಎಲ್ಲ ಕ್ಲೀನಾಗಿ ಎಲ್ಲ ಹರಡಿಬಿಟ್ಟಿತ್ತು ಫ್ರೆಂಡ್. ಬಿಟ್ಟು ಹಾಗೆ ಹೋಗ್ಬಿಟ್ಟಿದ್ದೆ ಬೆಳಗ್ಗೆ 7 ಗಂಟೆಗೆ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ನೋಡಿ ಫ್ರೆಂಡ್, ಸಮೀರು ಒಂದು ಸ್ವಲ್ಪ ಮೊನ್ನೆ ಸಂತೆಯಿಂದ ಕಡಲೆಕಾಳು ತಂದಿದ್ನಲ್ಲ, ಒಂದು ಸ್ವಲ್ಪ ಹಸಿವಿದ್ದಾವೆ. ಕಡಲೆ ಗಿಡ ತಂದಿದ್ದ, ಅದರಲ್ಲಿ ನಾನು ಬಿಡಿಸಿಟ್ಟಿದ್ದೆ ಅಲ್ಲ ಮೊನ್ನೆ, ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ಹುರಿದು ಕೊಡ್ತೀನಿ. ಹಸಿವು ತಿನ್ನೋಕ್ಕಾಗಲ್ಲ ಫ್ರೆಂಡ್. ಅವೆಲ್ಲ ಹಸಿವೆಲ್ಲ ತಿಂದರೆ ಒಂಥರ ಪಿತ್ತ ಆದಂಗೆ ಆಗುತ್ತೆ. ಹುರಿದು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಹುರ್ಕೊಂಡು ಹೀಗೆ ಒಂದು ಸ್ವಲ್ಪ ಪಾಯಸ ಮಾಡೋ ಮಸಾಲೆ ಎಲ್ಲ ತಕ್ಕೊಳ್ತೀನಿ. ಸ್ವಲ್ಪ ರವೆ ಹಾಕಿ ಪಾಯಸ ಮಾಡ್ತೀನಿ ಖಂಡಿತ. ನೋಡಿ ಫ್ರೆಂಡ್, ಚೆನ್ನಾಗಿ ಹುರಿದೆ. ನೋಡಿ ಈ ಥರ ಹುರ್ಕೊಂಡು ತಿಂದರೆ ತುಂಬ ಇನ್ನೂ ಟೇಸ್ಟ್ ಬರುತ್ತೆ ಫ್ರೆಂಡ್. ನನಗಂತೂ ಹಸಿ ತಿನ್ನೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹುರಿದೆ. ಈ ಥರ ಹುರ್ಕೊಂಡು ತಿಂದು ನೋಡಿ ಫ್ರೆಂಡ್, ಒಂದು ಬಟ್ಲದಷ್ಟು, ಯಾಕಂದರೆ ಜಾಸ್ತಿ ಯಾರೂ ತಿನ್ನಲ್ಲ. ಇದೇ ಇಲ್ಲೇ ಒಂದು ಕೇರಲ್ಲಿ, ನಮ್ಮ ಕೇರಲ್ಲಿ ಇರೋದೇ ಒಂದು 2-3 ಮನೆ ಇದೆ. ಅವ್ರಿಗೆ ಹಂಚಿ ನಮ್ಮ ಮನೆಗೆ ಆದಷ್ಟು ಮಾಡ್ಕೊತೀನಿ. ನೋಡಿ ಒಂದಿಷ್ಟು ಅಕ್ಕಿನೂ ಒಂದು ಬಟ್ಲದಷ್ಟು, ಅದರಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೋಡಿ ಕಾಜು ಬಾದಾಮಿ ಇಷ್ಟು, ಒಂದು ಅರ್ಧ KGಗೂ ಸ್ವಲ್ಪ ಜಾಸ್ತಿ ಬೆಲ್ಲ ತಗೊಂಡಿದ್ದೀನಿ. ಒಂದಿಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಫ್ರೆಂಡ್. ಇಷ್ಟು ಮೆಜರ್ಮೆಂಟ್ ಹಾಕಿ ಒಂದು ಸ್ವಲ್ಪ ಮಾಡಿಬಿಡ್ತೀನಿ. ಇದಿಷ್ಟು ಕುಕ್ಕರಲ್ಲಿ ಹಾಕಿ ತೊಳೆದು ಹಾಕಿ ಬೇಯಿಸೋಕೆ ಇಟ್ಟುಬಿಡ್ತೀನಿ. ಚೆನ್ನಾಗಿ ಅಕ್ಕಿ ಬೆಂದು ಬಂದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 5 ಸೀಟಿ ಬಂದಿದ್ದಾವೆ. ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಬೆಲ್ಲ ಹಿರ್ಕೊಂಡಿದ್ದೀನಿ. ಈ ಕಡೆ ಕೊಬ್ಬರಿ ಜಾರಲ್ಲಿ ಸಣ್ಣಗೆ ತುರ್ಕೊಂಡು ಒಂದು ಸ್ವಲ್ಪ ಕಾಜು ಬಾದಾಮೆಲ್ಲ ಸಣ್ಣಗೆ ಕಲ್ಲಿಂದ ಹೊಡ್ಕೊಬಿಟ್ಟಿದ್ದೀನಿ ಫ್ರೆಂಡ್. ನೋಡಿ ಇದನ್ನು ತಣ್ಣಗಾದ್ಮೇಲೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅದರೆಲ್ಲ ಬೆಲ್ಲ ಹಾಕಿ, ಆಮೇಲೆ ಈ ಕೊಬ್ಬರಿ ಎಲ್ಲ ಹಾಕಿ ಡ್ರೈ ಫ್ರೂಟು ಒಗ್ಗರಣೆ ಕೊಟ್ಕೊಬಿಟ್ರೆ ಪಾಯಸ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್, ಈಗ ಫ್ರೆಂಡ್ಸ್ ಮುಮ್ತಾಜ್ ಅವ್ರ ಊರಂತೂ ಹೇಳಿಲ್ಲ ಅವರು. ಮುಮ್ತಾಜ್ ಅವರು ತುಂಬ ಚೆನ್ನಾಗಿ ಕಮೆಂಟ್ಸ್ ಕೊಟ್ಟಿದ್ದಾರೆ. ಸೋ ನೈಸ್ ಅಂತ, ಚೆನ್ನಾಗಿ ರೆಸಿಪಿ ಮಾಡ್ತೀರಾ ಅಂತ ಕಮೆಂಟ್ಸ್ ಕೊಟ್ಟಿದ್ದಾರೆ. ಮುಮ್ತಾಜ್ ಅವರೇ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮೂರಂತೂ ಇದರಲ್ಲಿ ತಿಳಿಸಿಲ್ಲ ನೀವು ಕಮೆಂಟ್ಸಲ್ಲಿ. ಮತ್ತೊಮ್ಮೆ ನಿಮಗೆ ತುಂಬ ಥ್ಯಾಂಕ್ಸ್. ಹೀಗೆ ಒಳ್ಳೆ ಕಮೆಂಟ್ಸ್ ಕೊಡ್ತಾಯಿರಿ ಫ್ರೆಂಡ್ಸ್. ನಾನು ಶಾಲೆಗೆ ಹೋಗಿ ಮನೆ ಕೆಲಸದ ಮಧ್ಯೆಯಲ್ಲಿ ಏನೋ ಒಂದು ಸ್ವಲ್ಪ ಬ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ. ಏನೋ ನನಗೆ ಬ್ಲಾಗ್ ಮೂಲಕ ಹೆಲ್ಪ್ ಆಗುತ್ತೆ ಅಂತ
ಫ್ರೆಂಡ್ಸ್, ಎಲ್ಲರೂ ನನಗೆ ಬ್ಲಾಗ್ ಮೂಲಕ ನನ್ನ ಬ್ಲಾಗ್ ಕಮೆಂಟ್ಸಲ್ಲಿ ತಿಳಿಸಿ ಚೆನ್ನಾಗಿದೆ ಇಲ್ಲೋ ಅಂತ, ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್. ನನಗೆ ನಿಮ್ಮ ಸಪೋರ್ಟಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನನ್ನ ಬ್ಲಾಗ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೂ ಗೊತ್ತು ಫ್ರೆಂಡ್ಸ್, ಬ್ಲಾಗ್ ಮಾಡೋದೆಷ್ಟು ಕಷ್ಟ ಅಂತ. ಎಲ್ಲ ಕೆಲಸದ ಮಧ್ಯೆ 10 ನಿಮಿಷ, ಒಂದು 20 ನಿಮಿಷ ಬ್ಲಾಗ್ ಮಾಡಬೇಕಂದ್ರೆ ಅಷ್ಟೇ ಸಲೀಸಲ್ಲ. ಯಾಕಂದರೆ ದಿನ ಬ್ಲಾಗ್ ಹಾಕ್ತಾ ಇರಬೇಕು. ಅದರಲ್ಲೂ ಒಂದು ಟೈಮಲ್ಲಿ ಹುಷಾರಿರುತ್ತೆ ಇಲ್ಲ, ಹಾಗೂ ಟೈಮಿಂಗ್ ಮೇಂಟೈನ್ ಮಾಡಬೇಕು ಫ್ರೆಂಡ್ ನಾವು. ಯಾಕಂದರೆ ನಿಮ್ಮ ಮೂಲಕ ನಮಗೆ ಸಪೋರ್ಟ್ ಆಗುತ್ತೈತೆ ಅಂತ ಒಂದು ನಂಬಿಕೆ ಇದೆ. ಅದರಿಂದ ನಾವು ಕಷ್ಟಪಡ್ತಾ ಇದ್ದೀವಿ ಫ್ರೆಂಡ್. ಒಂದಲ್ಲ ಒಂದು ದಿನ ನನಗೆ ಬ್ಲಾಗ್ ಕೈ ಹಿಡಿಯುತ್ತೆ ಅನ್ನೋ ನನಗೆ ಭರವಸೆ ಇದೆ. ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರ ಅನ್ನೋ ಭರವಸೆ ಇರೋದ್ರಿಂದನೇ ನಾನು ಎಲ್ಲ ಕೆಲಸದ ಮಧ್ಯೆನೂ ಒಂದು ಸ್ವಲ್ಪ ಟೈಮ್ ತೆಗೆದು ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಏನೋ ಒಂದು ಭರವಸೆ ಫ್ರೆಂಡ್, ಏನಾದರೂ ಒಂದು ಆಗ್ಬೋದು ಅಂತ. ಇಲ್ಲಾಂದರೆ ಕಷ್ಟ ಇಲ್ಲಾಂದರೆ ಯಾರೂ ಕಷ್ಟಪಡೋಕ್ಕೆ ಹೋಗಲ್ಲ ಫ್ರೆಂಡ್. ಸಪೋರ್ಟ್ ಮಾಡಿ ಫ್ರೆಂಡ್ ನಮಗೆ. ನೋಡಿ ಫ್ರೆಂಡ್, ಈಗ ಚೆನ್ನಾಗಿ ಅಕ್ಕಿ ಬೆಂದಿದೆ. ಒಂದು ಸ್ವಲ್ಪ ಸೊಂಪಿನ ಪುಡಿ ಹಾಕಿ ಕೂಡಿ ಇಟ್ಕೊಂಡೆ. ಇದನ್ನು ಈ ಬೌಲಲ್ಲಿ ಹಾಕ್ಕೊತೀನಿ. ಯಾಕಂದರೆ ಅದು ಸಣ್ಣಗೆ ಆಗ್ತಾಯಿದೆ ಕುಕ್ಕರು. ಬಿಡಿಯಾಗಿ ಕುದಿಯೋಕ್ಕೆ ಚೆನ್ನಾಗಾಗಲ್ಲ. ನೋಡಿ, ಇದರಲ್ಲಿ ಹಾಕ್ಕೊಂಡು ಬೆಲ್ಲ ಹಾಕ್ಕೊಬಿಡ್ತೀನಿ ಇದ್ರಾಗೆ. ಹಾಗೆ ಕೊಬ್ಬರಿನೂ ಹಾಕ್ಕೊಂಡು ಎಲ್ಲ ಸೇರಿಸ್ಕೊಬಿಡ್ತೀನಿ. ಡ್ರೈ ಫ್ರೂಟ್ ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ಪಾಯಸ ರೆಡಿ ಆಯಿತು ನಮ್ಮದು. ಅದು ತಳ್ಳಗೆ ಮಾಡಿದ್ದೀನಿ, ಅದು ಯಾಕೋ ಗಟ್ಟಿ ಆದರೆ ಒಂಥರ ತಿನ್ನಂಗಾಗಲ್ಲ. ನೋಡಿ, ಈ ಥರ ಮಾಡಿದ್ದೀನಿ. ಈ ಡ್ರೈ ಫ್ರೂಟ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ, ಇದನ್ನ ಹಾಕ್ಬಿಡ್ತೀನಿ. ನೋಡಿ ಚೆನ್ನಾಗಾಗಿದೆ ಅಂತ ಪಾಯಸ. ನೋಡಿ ಫ್ರೆಂಡ್, ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಪಾಯಸ ರೆಡಿ ಆಯಿತು. ಹಾಗೆ ನೋಡಿ ಫ್ರೆಂಡ್, ಸಮೀರ್ ಕೇರಲ್ಲಿ ನಿಂತು ನೋಡಿ ಜೀವಂತ ಮೀನು ಹಿಡ್ಕೊಬಂದಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಮೀನು ಅಂತ. ಸಾರು ಮಾಡಿ ಅಂತ ಹಿಡ್ಕೊಬಂದಿದ್ದಾನೆ. ಇನ್ನೂ ಜೀವ ಇದ್ದಾವೆ. ಬಾಯಿ ತೆಗಿತಾ ಇದ್ದಾವೆ ನೋಡಿ ಮೀನು. ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ಜೀವಂತ ಇದ್ದಾನೆ ನೋಡಿ ಫ್ರೆಂಡ್. ಈ ಮೀನಿನ ಸಾರು ಮಾಡಬೇಕೀಗ. ಈ ಸಾರು ಮಾಡಿ ಸಂಜೆ ಆಗ್ಬಿಡುತ್ತೆ. ಸ್ವಲ್ಪ ಪಾತ್ರೆ ಕೊಡಿಸ್ಬೇಕು ಫ್ರೆಂಡ್. ಬೇಗ ತೊಳ್ಕೊಬಂದ್ಬಿಡ್ತೀನಿ. ನೋಡಿ, ಮೀನು ತೊಳ್ಕೊಬಂದು ಸ್ವಲ್ಪ ಉಪ್ಪು ಹಾಕಿಟ್ಬಿಟ್ಟಿದ್ದೀನಿ ಫ್ರೆಂಡ್. ಸ್ವಲ್ಪ ಹೊತ್ತು ಉಪ್ಪು ಹತ್ತಲಿ ಅಂತ ಇಲ್ಲಿ ಮಸಾಲೆ ತೆಗೆದೆ ಮೀನು ಸಾರಿಂದು ಹೊರದ್ಬಿಟ್ಟು ಸಾರು ಮಾಡಿ. ನೋಡಿರಿ, ನಮ್ಮ ಮೀನು ತೊಳ್ಕೊಬಂದಿದ್ದಕ್ಕೆ ನೋಡಿರಿ ಯಾವ ಥರ ಇವತ್ತು ಮನೇಲಿ ಕುಂತಿದ್ದಾನೆ ಅಂತ. ಮೀನು ವಾಸನೆ ಬರ್ತಾ ಇದೆಯಲ್ಲ, ಮನೆ ಬಿಟ್ಟು ಹೊರಗಡೆನೇ ಹೋಗ್ತಾ ಇಲ್ಲ ನೋಡ್ರಿ ಇವತ್ತು. ಮಿನ್ನು, ಮಿನ್ನು ಮछली खाता? ಹಾಂ ಮಿನ್ನು. ನೋಡಿ ಫ್ರೆಂಡ್, ಉಚ್ಚಿ ಮಾಡಿದೆ, ಪಾತ್ರೆ ಕುಡಿಸಿದೀಗ. ಈಗ ಪಕ್ಕದ ಮನೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಸ್ವೀಟು. ಸಮೀರ್ ತಗೊಂಡು ಹೋಗಿ ಕೊಟ್ಟು ಬರೋದಲ್ಲ ಪಕ್ಕಕ್ಕೆ. ನೋಡಿ, ಇಲ್ಲಿ ಮೀನು ಸಾರು ರೆಡಿ ಆಯಿತು ನೋಡಿ. ನಮ್ಮ ಸಮೀರ್ ಹಿಡಿದಿದ್ದು ಫ್ರೆಶ್ ಮೀನು ಸಾರು ರೆಡಿ. ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್.